ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಗೇಮಿಂಗ್ ಸ್ಟಾಕ್ಗಳ ಒಂದು ಅಂತ್ಯನ ಅನ್ನೋ ಒಂದು ಟೈಟ್ಲ್ ಕೊಟ್ಟು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿನ್ನೆಯ ಒಂದು ನ್ಯೂಸ್, ಒಂದು ಹಾಟ್ ನ್ಯೂಸ್ ಏನಂತ ಹೇಳಿದ್ರೆ, ಅದು ಸ್ಕ್ರೀನ್ಶಾಟ್ ಸಹ ತೋರಿಸ್ತೀನಿ. 28% GST ಒಂದು ಟ್ಯಾಕ್ಸ್ ಇಂಪ್ಲಿಕೇಶನ್ ಈ ಒಂದು ಆನ್ಲೈನ್ ಗೇಮಿಂಗ್ ಅಲ್ಲಿ. ಅದ್ರ ಜೊತೆಗೆ ಈ ಒಂದು ಗೇಮಿಂಗ್ ಕೈಂಡ್ ಆಫ್ ಒಂದು ಗ್ಯಾಮ್ಲಿಂಗ್ ಅಂತ ಏನ್ ಮಾಡ್ತಾರೆ, ಆ ರೀತಿ ಒಂದು ಸರ್ವಿಸಸ್ ಬೇಸಿಸ್ ಮೇಲೆ ಒಂದು 28% GST ಅಂತ ಒಂದು ಇಂಪ್ಲಿಮೆಂಟ್ ಮಾಡಿದ್ರು. ಅದಾದ್ಮೇಲೆ ಸುಮಾರು ಒಂದು ನ್ಯೂಸ್ ಚಾನೆಲ್ಗಳಲ್ಲಿ ಅಥವಾ ನ್ಯೂಸ್ ಹೆಡ್ಲೈನ್ಸ್ಗಳು ನೋಡ್ತಿದ್ದೆ. ಇಷ್ಟು ವರ್ಷದಲ್ಲಿ ಇಂಡಿಯಾದಲ್ಲಿ ಟ್ಯಾಕ್ಸ್ ಇಲ್ದಿರೋ ಲೆವೆಲ್ಗೆ ಒಂದು ಹೈಪ್ನ ಕ್ರಿಯೇಟ್ ಮಾಡಿದ್ರು, ಆ ರೀತಿ ಟ್ಯಾಕ್ಸಸ್ ಹಂಗೆ ಹಿಂಗೆ ಅಂತ. ಬಟ್ ಯಾವುದೇ ಒಂದು ಪರ್ಪಸ್ ಸ್ನೇಹಿತರೆ, ಒಂದು ಟ್ಯಾಕ್ಸ್ ಅಲ್ಲಿ ಬಂತು ಅಂತಾರೆ ಅದರದೇ ಆದಂತ ಕೆಲವೊಂದು ರೀಸನ್ಸ್ಗಳಿರುತ್ತೆ. ಬಟ್ ಬಿಗಿನಿಂಗ್ ಅಲ್ಲಿ ಎಲ್ಲರೂ ಒಂದು ರೆಸಿಸ್ಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಸೊ ನಾವು ಅಡ್ಜಸ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ. ಸೊ ಆ ಒಂದು ಟ್ಯಾಕ್ಸ್ ಇಂಪ್ಲಿಕೇಶನ್ ಕೆಲವೊಂದು ಗೇಮಿಂಗ್ ಸ್ಟಾಕ್ ಅಲ್ಲಿ ಯಾವ ರೀತಿ ಆಯ್ತು, ಈ ಒಂದು ಸ್ಟಾಕ್ ಗಳ ಒಂದು ಲಾಂಗ್ ಟರ್ಮ್ ವ್ಯೂ ಸಹ, ಜಸ್ಟ್ ಒಂದು ಅನಾಲಿಸಿಸ್, ನನ್ನ ಒಂದು ವ್ಯೂ ಸಹ ತೋರಿಸ್ತೀನಿ. ಯಾವ ರೀತಿ ಒಂದು ವ್ಯೂನ ನೀವು ಸಹ ಒಂದು ಕ್ಯಾರಿ ಮಾಡ್ಬೋದು ನನ್ನ ಒಂದು ನಾಲೆಜ್ ಬೇಸಿಸ್ ಮೇಲೆ ಅಂತ. ಅದ್ರ ಬೇಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು. ಇನ್ ಕೇಸ್ ನೀವು ಆಲ್ರೆಡಿ ಇನ್ವೆಸ್ಟ್ಮೆಂಟ್ಸ್ ಮಾಡಿದೀರಾ ಅಂದ್ರೆ ಸಹ ನೀವು ಡಿಸಿಷನ್ ಮಾಡ್ಬೋದು. ಓಕೆ, ಸೊ ಇದು ಒಂದು ಡಿಸಿಷನ್ ಮಾಡೋಕ್ಕಿಂತ ಮುಂಚೆ, ಅಥವಾ ಈ ಒಂದು ಡಿಸಿಷನ್ ಬರೋಕ್ಕಿಂತ ಮುಂಚೆ, ಈ ಒಂದು ಸೆಬಿ ಒಂದು ಡಿಸ್ಕ್ಲೇಮರ್ ಸಹ ನೋಡ್ಕೊಂಬಿಡಿ. ನಮ್ಮ ಒಂದು ಚಾನಲ್ ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂಥ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ದಯವಿಟ್ಟು. ಓಕೆ, ಸರಿ ಸ್ನೇಹಿತರೆ. ನಿನ್ನೆ ಒಂದು ಹಾಟ್ ನ್ಯೂಸ್ ಅಂತ ಹೇಳಿದ್ರೆ, GST ಕೌನ್ಸಿಲ್, ಈ ಒಂದು GST ಅಲ್ಲಿ ಇರುವಂತ ಒನ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಒಂದು ಸಬ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರಲ್ಲ ಅವರು, ಈ ಒಂದು ಸ್ಟೇಟ್ ಗವರ್ಮೆಂಟ್ ಗಳ ಜೊತೆ ಒಂದು ಡಿಸ್ಕಷನ್ಸ್ ಮಾಡಿದ ನಂತರ ಈ ಆನ್ಲೈನ್ ಗೇಮಿಂಗ್ ಗಳು ಏನಿದೆ ಅದರ ಒಂದು ಸರ್ವಿಸಸ್ ಏನ್ ಕೊಡ್ತಾರೆ ಅದ್ರ ಬೇಸಿಸ್ ಮೇಲೆ 28% ಒಂದು ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಡಿಸ್ಕ್ಲೋಸ್ ಮಾಡಿದ್ರು. ಅದಾದ್ಮೇಲೆ ಸುಮಾರು ಮೀಡಿಯಾದಲ್ಲಿ ಆ ರೀತಿ ಈ ರೀತಿ ಅಂತ ಹೇಳಿದ್ರು. ಬಟ್ ಇಂಡಿಯಾದಲ್ಲಿ ಸ್ನೇಹಿತರೆ, ಒಂದು ಸುಮಾರು ವರ್ಷಗಳ ಹಿಂದೆ ತಗೊಂಡ್ರು ಅಂತ ಹೇಳಿದ್ರೆ, ಈ GSTಗಿಂತ ಮುಂಚೆ ನಮಗೆ ಮಲ್ಟಿಪಲ್ ಟ್ಯಾಕ್ಸಸ್ಗಳಿತ್ತು. ಈ ವ್ಯಾಟ್ ಅಂತ ಇತ್ತು, ಸರ್ವಿಸ್ ಟ್ಯಾಕ್ಸ್ ಅಂತ, ಇದೇ ರೀತಿ ಕಸ್ಟಮ್ಸ್, ಅದ್ರ ಜೊತೆಗೆ ಸೆಂಟ್ರಲ್ ಎಕ್ಸೈಸ್, ಈ ರೀತಿ ಮಲ್ಟಿಪಲ್ ಟ್ಯಾಕ್ಸಸ್ಗಳನ್ನ ಒಂದು ಅಂಬ್ರಲಾ ಅಲ್ಲಿ ತಗೊಂಡ್ಬಂದಂತಹ ಒಂದು ಏನಂದ್ರೆ ಒಂದು ಟ್ಯಾಕ್ಸ್ ಅಂದ್ರೆ GST ಅಂತ ಹೇಳ್ಬೋದು. ಅದಾದ್ಮೇಲೆ ಎಲ್ಲ ಮಲ್ಟಿಪಲ್ ಟ್ಯಾಕ್ಸಸ್ಗಳನ್ನ ಮರ್ಜ್ ಮಾಡಿ ಒಂದು ಮಾಡಿರೋದ್ರಿಂದ, ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಇಂಡೈರೆಕ್ಟ್ ಆಗಿ ಕೆಲವೊಂದು ಪ್ರಾಡಕ್ಟ್ಗಳಿಗೆ ನಮಗೆ ಒಂದು ಟ್ಯಾಕ್ಸ್ ಕಡಿಮೆ ಇದೆ ಅಂತ ಹೇಳ್ಬೋದು. ಬಿಕಾಸ್ ನಮ್ಮ ಹಿಂದಿನ ಟ್ಯಾಕ್ಸ್ ಒಂದು ಒಂದು ಸ್ಟ್ರಕ್ಚರ್ ಹೋಯ್ತು, ಬಿಕಾಸ್ ಕಾಸ್ಟ್ ಆಫ್ ಕಂಟೆಂಟ್ ಆಗಿರೋದ್ರಿಂದ ಒಂದು ಐಡಿಯಾ ಇದೆ. ಸೊ ಆ ಟ್ಯಾಕ್ಸ್ ಹೆಂಗಂತ ಹೇಳಿದ್ರೆ, ಒಂದು ಪ್ರಾಡಕ್ಟ್ ₹1 ಏನಾದ್ರು ಸೆಲ್ ಮಾಡಿದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಮಾಡೋರು ₹1.50 ಅಂತ 50 ಪೈಸೆ ಅಂತ ಅನ್ಕೊಳ್ಳಿ. ಆ ₹1.50 ಮೇಲೆ ನೆಕ್ಸ್ಟ್ ಟ್ಯಾಕ್ಸ್ ಚಾರ್ಜ್ ಮಾಡೋ ₹1.50 ಮೇಲೆ. ಸೊ ಈ ರೀತಿ ಒಂದು ಮ್ಯಾನುಫ್ಯಾಕ್ಚರ್ ಇಂದ ಹಿಡಿದು ಎಂಡ್ ಕಸ್ಟಮರ್ ಬರೋ ಗಂಟ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿ ಹಾಕಿ ಚಾರ್ಜ್ ಮಾಡ್ತೀವಿ. ಅದು ನಮ್ಗೆ ಎಲ್ಲೂ ಗೊತ್ತಾಗ್ತಿಲ್ಲ. ಬಟ್ GST ಬಂದ್ಮೇಲೆ ಈಗ ಒಂದು ಜನರಲ್ ಒಂದು ವ್ಯೂ ಇರೋದ್ರಿಂದ GST ಅನ್ನೋ ಒಂದು ವ್ಯೂ ಕರೀತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಟ್ಯಾಕ್ಸ್ ಇಂಪ್ಲಿಕೇಶನ್ ಹೆಂಗ್ ವರ್ಕ್ ಆಗುತ್ತೆ, ಯಾವ ರೀತಿ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡಿದ್ರೆ, ಇವತ್ತಿನ ನಾವು ವಿಡಿಯೋದ ಜೊತೆಗೆ ಈ ಒಂದು ಚಾರ್ಟ್ ಸಹ ತೋರಿಸ್ತೀನಿ, ಒಂದು ವ್ಯೂ ಹೆಂಗೆ ಚೇಂಜಸ್ ಆಗುತ್ತೆ ಅಂತ. ಓಕೆ, ಸೊ ಈ ಒಂದು ಆನ್ಲೈನ್ ಗೇಮಿಂಗ್ ಅವ್ರ ಜೊತೆ ಕ್ಯಾಸಿನೋಸ್ ಅವ್ರ ಜೊತೆಗೆ ಹಾರ್ಸ್ ರೇಸಿಂಗ್, ಈ ಕುದುರೆ ಒಂದು ಏನಿದೆ ರೇಸ್ ಇದೆ, ಅದರ ಇದ್ರ ಮೇಲೆ ಒಂದು 28% ಒಂದು ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋಂಥ, ಇಂಡಿಯಾದಲ್ಲಿ ಲಿಸ್ಟ್ ಆಗಿರೋಂಥ ಒಂದು ನಜಾರಾ ಟೆಕ್ನಾಲಜೀಸ್, ಡೆಲ್ಟಾ ಕಾರ್ಪ್ ಅವರ ಒಂದು ಕ್ಯಾಸಿನೋಸ್ ಇದೆ ಅಂತ ಅನ್ಕೊಂತೀನಿ. ಜೊತೆಗೆ ಆನ್ ಮೊಬೈಲ್ ಗ್ಲೋಬಲ್ ಅನ್ನೋ ಸ್ಟಾಕ್ ಮೇಲೆ ಸಿಕ್ಕಾಪಟ್ಟೆ ಒಂದು ಇಂಪ್ಲಿಕೇಶನ್ ಆಯಿತು ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಈ ಒಂದು ಇಂಪ್ಲಿಮೆಂಟೇಷನ್ ಅಥವಾ ಈ ಇಂಪ್ಲಿಮೆಂಟೇಷನ್ಸ್ ಬರುತ್ತೆ ಅಂತ ಆದ್ಮೇಲೆ ಸುಮಾರು ಒಂದು ಈ ಒಂದು ಮೀಡಿಯಾದಲ್ಲಿ ಒಂದು ಏನ್ ಹೇಳ್ತಾರೆ, ಒಂದು ಕೆಲವೊಬ್ರು ಓಕೆ ಇದೇನು ಅಷ್ಟು ನಮ್ಗೆ ಇಂಪ್ಲಿಕೇಶನ್ಸ್ ಆಗೋದಿಲ್ಲ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಈ ಒಂದು 28% ಯಾರ ಮೇಲೆ ಇಂಪ್ಲಿಕೇಶನ್ ಆಗುತ್ತೆ, ಕಸ್ಟಮರ್ ಕೊಡ್ತಾರೆ 28% ಅಂತ. ಕಂಪನಿ ಕೊಡಲ್ಲ, ಕಸ್ಟಮರ್ ಇಂದ ಕಲೆಕ್ಷನ್ ಮಾಡಿದ್ರೆ 28% ಅಂತ. ನಮ್ಮ ಇಂಡಿಯಾ ಅನ್ನೋದಕ್ಕಿಂತ ಈ ಹ್ಯೂಮನ್ ಸೈಕಾಲಜಿ ಏನಂದ್ರೆ, ಅಲ್ಲಿ ಕೆಟ್ಟದಿದೆ, ಹೋಗ್ಬಾರ್ದು, ಏನಾದ್ರು ಮಾಡಬಾರ್ದು ಅಂದ್ರೆ ನಮ್ಗೆ ಕ್ಯೂರಿಯಾಸಿಟಿ, ಇಲ್ಲ ನಾನು ಮಾಡ್ತೀನಿ ಅಂತ. ಅದೇ ರೀತಿ ಈ ಜೂಜ್ ಆಡ್ಬೇಡ ಅಂದ್ರೆ, ಇಲ್ಲ ಇಲ್ಲ ಒಂದ್ಸಲ ಹೋಗ್ತೀನಿ, 2 ಸಲ ಹೋಗ್ತೀನಿ ಅಂತ ಹಂಗೆ ಹೋಗ್ತಾರೆ. ಅದೇ ರೀತಿನೇ ಈ ಒಂದು ಆನ್ಲೈನ್ ಗೇಮಿಂಗ್ ಸಹ ಫಸ್ಟ್ ಟೈಮ್ ಅಯ್ಯೋ 28% ಹಾಕ್ಬಿಟ್ಟವರಪ್ಪ ಅಂತ ನಾವು ರೆಸಿಸ್ಟ್ ಮಾಡೋದು. ಆದ್ಮೇಲೆ ಅಡ್ಜಸ್ಟ್ ಆಗ್ತಾ ಹೋಗ್ತೀರಿ. 28% ತಾನೆ, ನಾನು ಹಾಕಿರೋ ಅಮೌಂಟ್ ಗ್ಯಾಮ್ಲಿಂಗ್ ಅಲ್ಲಿ ಡಬಲ್ ಟ್ರಿಪಲ್ ಆಗುತ್ತೆ, ಆರಾಮಾಗಿ ಅದು ಮಾಡ್ಬೋದು. ಆ ಮೆಂಟಾಲಿಟಿ ಇರೋದ್ರಿಂದ ಪ್ರಾಬಬಲಿ ಈ ಒಂದು ಇಂಡಸ್ಟ್ರಿಗೆ ಈ ಒಂದು ಟ್ಯಾಕ್ಸ್ ಪರ್ಸನ್ ಅಷ್ಟು ಹ್ಯೂಜ್ ಮಟ್ಟಿಗೆ ಒಂದು ಇಂಪ್ಲಿಕೇಶನ್ಸ್ ಆಗೋದಿಲ್ಲ ಅನ್ನೋ ಇನ್ಫಾರ್ಮೇಶನ್ ನಾವು ನೋಡ್ಬೋದು ಸ್ನೇಹಿತರೆ, ಈ ಒಂದು ಚಾರ್ಟ್ ನ ಮುಖಾಂತರ. ನೋಡಿ, ನಜಾರಾ ಟೆಕ್ನಾಲಜೀಸ್ ಆನ್ಲೈನ್ ಗೇಮಿಂಗ್ ಇರೋದ್ರಿಂದ ಸುಮಾರು ಜನ ಅನ್ಕೊಂಡ್ರು ಸ್ಟಾಕ್ ಮಾರ್ಕೆಟ್ ನಾಳೆ ಒಂದು ಈ ಒಂದು ನ್ಯೂಸ್ ಇಂದ ಸ್ಟಾಕ್ ಮಾರ್ಕೆಟ್ ಬಿದ್ದೇ ಹೋಯ್ತು ಅನ್ನೋ ಲೆವೆಲ್ಗೆ ಬಂದು, ಇವತ್ತು ಮಾರ್ಕೆಟ್ ಬಿದ್ದಿರೋದಕ್ಕೆ ರೀಸನ್ ಬೇರೆ ಇದೆ. ಬಿಕಾಸ್ ಅದು HDFC ಒಂದು ಎಕ್ಸ್ಕ್ಲೂಷನ್ ಆಗೋದ್ರಿಂದ, ನಿಫ್ಟಿ 50 ಮತ್ತೆ ಸೆನ್ಸೆಕ್ಸ್ ಇಂದ ಅದು ಒಂದು ರಿವ್ಯಾಂಪ್ ಅಥವಾ ರೀಸ್ಟ್ರಕ್ಚರಿಂಗ್ ಮಾಡೋದ್ರಿಂದ ಸ್ವಲ್ಪ ಬಿದ್ದಿದೆ ಅನ್ನೋದು ಬಿಟ್ರೆ, ಈ ಒಂದು ಪರ್ಪಸ್ಗೋಸ್ಕರ ಅಲ್ಲ. ನೋಡಿ, ನಜಾರಾ ಟೆಕ್ನಾಲಜೀಸ್ ಗ್ಯಾಪ್ ಡೌನ್ ಆದ್ರೂ ಸಹ ನೀವು ನೋಡ್ಬೋದು ಯಾವ ರೀತಿ ಫಸ್ಟ್ ಕ್ಯಾಂಡಲ್ ನೋಡ್ಬೋದು ಎಷ್ಟು ಸೂಪರ್ ಆಗಿ ರಿಕವರ್ ಆಗಿದೆ ಅಂತ.
ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಈ ರೀತಿ ಬಂತು ಅಂದ್ರೆ ಇನ್ನು ಹೆಚ್ಚಿನ ಕಸ್ಟಮರ್ ಬರ್ತಾ ಹೋಗ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಸ್ಟಾಕ್ನು ಸಹ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿ ಮಾಡುತ್ತೆ. ಓಕೆ, ನೋಡೋದು ಯಾವ ರೀತಿ ರಿಕವರ್ ಆಗಿದೆ ಅಂತ. ಅದ್ರ ಜೊತೆಗೆ ರಿಕವರ್ ಆಗದೇ ಇರುವಂತಹ ಸ್ಟಾಕ್ ಅಂದ್ರೆ ಡೆಲ್ಟಾ ಕಾರ್ಬೋ. ಮೋಸ್ಟ್ಲಿ ಇವ್ರದ್ದು ಕ್ಯಾಸಿನೋಸ್ ಇದೆ ಅಂತ ಅನ್ಕೊಂತೀನಿ. ಅವರ ಒಂದು ಸ್ಟಾಕ್ ನೋಡೋದು ಬ್ಯಾಕ್ ಟು ಬ್ಯಾಕ್ ಲೋಯರ್ ಸರ್ಕ್ಯೂಟ್ ಸಹ ಆಗಿದೆ. ಇವರು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇರೋದು ಒಂದು ಟೈಮಲ್ಲಿ ಯಾರಾದರೂ ನ ಸೆಲ್ ಮಾಡಿ ಆರಾಮಾಗಿದ್ದೀನಿ ಹಂಗೆ ಹೆಂಗೆ ಅಂತ ಅನ್ಕೊಂಡು ನೋಡೋದು ಬ್ಯಾಕ್ ಟು ಬ್ಯಾಕ್ ಆಲ್ಮೋಸ್ಟ್ 25-30% ಬಿಟ್ಟಿದೆ. ಬಟ್ ರಿಕವರ್ ಆಗುತ್ತೆ ಸ್ನೇಹಿತರೆ, ಇದೆಲ್ಲ ಅಷ್ಟು ದೊಡ್ಡ ಮ್ಯಾಟರ್ ಅಲ್ಲ ಅಂತ ಹೇಳೋದು. ಬಿಕಾಸ್ ಈ ಏನಂತಾರೆ ಒಂದು ಈ ಗ್ಯಾಮ್ಲಿಂಗ್, ಜೂಜು, ಈ ITC ಬೆಸ್ಟ್ ಎಕ್ಸಾಂಪಲ್. ಈ ಒಂದ್ ಕಾಲದಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ, ಈ ಏನಂದ್ರೆ ಒಂದು ಬಜೆಟ್ ಬರೋ ಟೈಮಲ್ಲಿ ಈ ಒಂದು ಟೊಬ್ಯಾಕೊ ಮೇಲೆ ಟ್ಯಾಕ್ಸ್ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ಸುಮಾರು ಜನ ಅನ್ಕೊಂಡವರು ಓಕೆ ಇನ್ಮೇಲೆ ಯಾರು ಸಿಗರೇಟ್ ಸೇದೋದೇ ಇಲ್ಲ ಅಂತ ಅನ್ಕೊಂಡ್ರು. ಅದಾದ್ಮೇಲೆ ನೋಡ್ಬೋದು ಇನ್ನು ಕಂಟಿನ್ಯೂ ಆಗ್ತಿದೆ, ಇನ್ನು ಹೆಚ್ಚಿಗೆ ಆಗ್ತಿದೆ ಅಂತ ಹೇಳ್ಬೋದು. ಓಕೆ, ಸೊ ಈ ಸ್ಟಾಕ್ ಅಲ್ಲಿ ಮೋಸ್ಟ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಲೋಯರ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಆನ್ ಮೊಬೈಲ್ ಗ್ಲೋಬಲ್ ಅನ್ನೋ ಒಂದು ಸ್ಟಾಕ್ ಸಹ ನೋಡ್ಬೋದು. ಗ್ಯಾಪ್ ಡೌನ್ ಆದ್ರೂ ನೋಡ್ಬೋದು ಎಷ್ಟು ಸೂಪರ್ ಆಗಿ ರಿಕವರ್ ಆಗಿದೆ. ಅದು ಗ್ಯಾಪ್ ಸಹ ಫಿಲ್ ಆಗಿದೆ. ಈ ಎರಡು ಸ್ಟಾಕ್ ಸ್ವಲ್ಪ ಗ್ಯಾಪ್ ಇಲ್ಲ, ಸ್ವಲ್ಪ ಟೈಮ್ ನೋಡಿ. ಇದು ಆಲ್ಮೋಸ್ಟ್ ಫಿಲ್ ಆಗಿದೆ, ಆಲ್ಮೋಸ್ಟ್ ಫುಲ್ ಫಿಲ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಟಾಕ್ ಅಲ್ಲಿ ಡೆಲ್ಟಾ ಕಾರ್ಪಲ್ ಒಂದು ಫಿಲ್ ಆಗಿಲ್ಲ ಅನ್ನೋದು ಬಿಟ್ಟರೆ ಈ ಒಂದು ಇಂಡಸ್ಟ್ರಿಗೆ ಅಷ್ಟೇನು ದೊಡ್ಡ ಇಂಪ್ಲಿಕೇಶನ್ಸ್ ಆಗೋದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ನ್ಯೂಸ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸುಮಾರು ಜನ ಬಂದ್ರೆ ಗೌರ್ಮೆಂಟ್ ಸಹ ಕಲೆಕ್ಷನ್ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಸುಮಾರು ಜನ ಓಕೆ ಟ್ಯಾಕ್ಸ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಇನ್ನೇನು ನಾನು ಬಿಟ್ಬಿಡ್ತೀರ ಮಾಡಲ್ಲ ಅನ್ನೋ ಒಂದು ಪಾಸಿಟಿವ್ ಒಂದು ಸಿಚುವೇಶನ್ ಬಂದ್ರು ಒಂದು ಗುಡ್ ನ್ಯೂಸ್ ಅಲ್ವಾ. ಅದಕ್ಕೋಸ್ಕರ ಒಂದು ಸಣ್ಣ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದೀನಿ. ಯಾವುದೇ ಒಂದು ನ್ಯೂಸ್ ಬಂದ್ರೆ ಸ್ನೇಹಿತರೆ ಅದರ ಇಂಪ್ಲಿಕೇಶನ್ಸ್ ಹೆಂಗಾಗುತ್ತೆ ನೀವು ಥಿಂಕ್ ಮಾಡೋದ್ರ ಜೊತೆಗೆ ಆಪೋಸಿಟ್ ಪರ್ಸನ್ ಸಹ ಹೆಂಗ್ ಥಿಂಕ್ ಮಾಡ್ತಿದ್ದಾರೆ ಅಂದ್ರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ ಸರ್ವೈವ್ ಹೋಗೋಕ್ಕಾಗುತ್ತೆ. ಒಂದು ಪಾಸಿಟಿವ್ ನ್ಯೂಸ್ ಬಂತಂದ್ರೆ ಸ್ಟಾಕ್ ಅಪ್ ಹೋಗುತ್ತೆ, ನೆಗೆಟಿವ್ ನ್ಯೂಸ್ ಬಂದ್ರೆ ಸ್ಟಾಕ್ ಡೌನ್ ಹೋಗುತ್ತೆ ಅನ್ನೋದು ಒಂದು ಬೇಸಿಕ್ ಒಂದು ವ್ಯೂನ ನೀವು ಬಿಡಬೇಕು. ಅವಾಗ ಬಿಟ್ಟರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ ಸರ್ವೈವ್ ಆಗೋಕ್ಕಾಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಅದ್ರ ಜೊತೆಗೆ ಬೇರೆ ಏನಾದ್ರು ಕಮೆಂಟ್ಸ್, ಬೇರೆ ನಿಮ್ಮ ವ್ಯೂಸ್ ಏನಾಯ್ತು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ. ಅದ್ರ ಜೊತೆಗೆ ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕು, ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಸ್ನೇಹಿತರೆ 9620275275 ಮೆಸೇಜ್ ಮಾಡೋ ವಾಟ್ಸ್ಆಪ್ ಮುಖಾಂತರ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಸುಮಾರು ಜನ ಕೇಳ್ತಾರೆ ಸರ್ ಈ ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಏನು ಅಂತ ಹೇಳಿದ್ರೆ ಏನ್ ಕಲ್ಸ್ಕೊಡ್ತೀರಾ ಅಂತ ಹೇಳಿದ್ರೆ ಕಂಪ್ಲೀಟ್ ಒಂದು ಸ್ಟಾಕ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ, ಆ ಒಂದು ಯಾವ ಮೂಮೆಂಟ್ ನಾವು ಹೆಂಗೆ ಕ್ಯಾಪ್ಚರ್ ಮಾಡಬೇಕು, ಎಲ್ಲಿ ಎಂಟರ್ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು, ಯಾವ ಕ್ಯಾಂಡಲ್ ಸ್ಟಿಕ್ಸ್ ಏನೇನೊಂದು ವ್ಯೂಸ್ಗಳು ತೋರಿಸ್ತಾರೆ. ಜೊತೆಗೆ ಯಾವಾಗ ಎಕ್ಸಿಟ್ ಆಗಬೇಕು ತುಂಬಾ ಇಂಪಾರ್ಟೆಂಟು. ಅವ್ರ ಜೊತೆಗೆ ಇದು ಯಾವ್ದ್ರಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ನಿಫ್ಟಿಯಲ್ಲಿ ವರ್ಕ್ ಆಗುತ್ತೆ, ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗುತ್ತೆ, ಸೆನ್ಸೆಕ್ಸ್ ಅಲ್ಲಿ ವರ್ಕ್ ಆಗುತ್ತೆ, ಫಿನ್ ನಿಫ್ಟಿಯಲ್ಲಿ ವರ್ಕ್ ಆಗುತ್ತೆ, ಸ್ಟಾಕ್ಸ್ ಅಲ್ಲಿ ವರ್ಕ್ ಆಗುತ್ತೆ, ಕ್ರಿಪ್ಟೋ ಕರೆನ್ಸಿಯಲ್ಲಿ ವರ್ಕ್ ಆಗುತ್ತೆ, ಕಮಾಡಿಟೀಸ್ ಅಲ್ಲಿ, ಕ್ರೂಡ್ ಅಲ್ಲಿ, ಎಲ್ಲ ಸ್ಟಾಕ್ ಎಲ್ಲ ಒಂದು ಪ್ರಾಡಕ್ಟ್ ಫೈನಾನ್ಷಿಯಲ್ ಪ್ರಾಡಕ್ಟ್ ಅಲ್ಲಿ ವರ್ಕ್ ಆಗೋದ್ರಿಂದ ಸ್ನೇಹಿತರೆ ಈ ಒಂದು ಸ್ಟಾಕ್ ಏನಂದ್ರೆ ಇದು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ನೀವು ಫ್ರೆಶರ್ ಆಗಿರೋ ಸಹ ಹೆಲ್ಪ್ ಆಗುತ್ತೆ. ನೀವು ಅಡ್ವಾನ್ಸ್ ಲೆವೆಲ್ಗೆ ಒಂದು ಪ್ರಮೋಷನ್ ಆಗ್ಬೋದು. ಅದ್ರ ಜೊತೆಗೆ ಇಲ್ಲ ಆಪ್ಷನ್ಸ್ನ ಕಲಿಬೇಕಂದ್ರೆ ಆಪ್ಷನ್ ಸ್ಟ್ರಾಟಜಿ ಸಹ ನೀವು ಕಲಿಬೇಕಂತ ಇಂಟ್ರೆಸ್ಟ್ ಇದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಇನ್ಫಾರ್ಮೇಶನ್ಸ್. ನಾಳಿನ ಮತ್ತೊಂದು ವಿಡಿಯೋ ಸೂಪರ್ ಆಗಿರುವಂಥ ಒಂದು ಸ್ವಿಂಗ್ ಟ್ರೇಡಿಂಗ್ನ ಒಂದು ವಿಡಿಯೋ ಬರ್ತಿದೆ ಸ್ನೇಹಿತರೆ. ಅದು ಒಂದು IPO ಒಂದು ಇನ್ಫಾರ್ಮೇಶನ್ ಕ್ಲೂ ಸಹ ಕೊಡ್ತಾ ಇದ್ದೀನಿ. ಅದ್ರ ಬೇಸಿಸ್ ಮೇಲೆ ನೀವು ಹೆಂಗೆ ಟ್ರೇಡ್ ಮಾಡ್ಬೋದು ಅಂತ ಒಂದು ಸಹ ಒಂದು ಸೂಪರ್ ಸ್ಟ್ರಾಟಜಿ ಬಿಲ್ಡ್ ಮಾಡಿ ಇಟ್ಟಿದ್ದೀನಿ ನಾನು ಟೆಕ್ನಿಕಲ್ ಅನಾಲಿಸಿಸ್ ಬೇಸಿಸ್ ಮೇಲೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ, ನೋಡೋಣ ನೀವು ಯಾವ ರೀತಿ ನನಗೆ ಇಂಟ್ರೆಸ್ಟ್ ತೋರಿಸಿ ಯಾವ ರೀತಿ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀರ ಅಂತ. ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.